ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಸ್ಯೆ ಇದೆ, ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಕೆಲವರಿಗೆ ಸಮಸ್ಯೆಯಿಂದ ಪರಿಹಾರ ಬೇಕಾಗಿರ್ತದೆ, ಸಮಸ್ಯೆ ಪರಿಪೂರ್ಣವಾಗಿ ನಿವೃತ್ತಿ ಆಗುವಂಥ ಏನಾದರೂ ಆಗುತ್ತಾ ಅನ್ನುವಂಥ ಯೋಚನೆ ಇರ್ತದೆ. ಕೆಲವರಿಗೆ ಈ ಸಮಸ್ಯೆಗೆ ಒಂದು ದಾರಿ ಸಿಗಲ್ವಾ ಅನ್ನೋದು ಇರುತ್ತೆ. ನೋಡಿ, ವಿಷಯ ಒಂದೇ ಇದ್ರೂ ಕೂಡ ಮಾತಾಡುವಂಥ ರೀತಿಯಲ್ಲಿ ನಿಮಗೆ ಬದಲಾವಣೆಗಳು ಕಾಣಿಸ್ತಾ ಇರ್ಬೋದು. ಕೆಲವರಿಗೆ ಪರಿಪೂರ್ಣವಾಗಿ ಇದು ಕ್ಲಿಯರ್ ಆಗಿಬಿಡ್ಬೇಕು, ಸಮಸ್ಯೆ ಕ್ಲಿಯರ್ ಆಗಬೇಕು ಅನ್ನೋಂಥದ್ದು ಯೋಚನೆಗಳು ಇರ್ತವೆ. ಕೆಲವರಿಗೆ ಈ ಸಮಸ್ಯೆಗೆ ಏನಾದ್ರು ಒಂದು ದಾರಿ ಸಿಗುತ್ತೆ. ಯಾಕಂದರೆ ತುಂಬ ಟ್ರೈಡು ಎಲ್ಲ ಮಾಡಿ ಆಯಿತು, ಅದು ಇದು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು, ಆ ವ್ಯಕ್ತಿ ಹೇಳಿದ್ದು ಈ ವ್ಯಕ್ತಿ ಹೇಳಿದ್ದು, ಮನುಷ್ಯರು ದೇವರು ಎಲ್ಲರನ್ನ ತಗೊಂಡಾಯಿತು. ಆದರೂ ಕೂಡ ಸಮಸ್ಯೆಗೊಂದು ದಾರಿ ಕಾಣ್ತಾ ಇಲ್ಲ. ಈ ಸಮಸ್ಯೆಗೊಂದು ದಾರಿ ಬೇಕು ಅನ್ನೋರಿಗೆ ಪರಿಹಾರ ಅಲ್ಲ, ದಾರಿ ಸಿಗಬೇಕು. ಈ ದಾರಿನಲ್ಲಿ ಹೋದರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ, ಇಂಥ ವ್ಯಕ್ತಿನೇ ಹಿಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ, ಈ ಪ್ರಯೋಗ ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಒಂದು ದಾರಿ ಬೇಕು ಅನ್ನೋರಿಗಾಗಿ ನಾನು ಈ ಒಂದು ಪರಿಹಾರವನ್ನು ತಂದಿದ್ದೀನಿ. ತುಂಬ ಸರಳವಾಗಿರುವಂಥ ತಾಂತ್ರಿಕ ಪರಿಹಾರ ಇದಾಗಿದೆ. ಸಮಸ್ಯೆ ಇರುವಂಥ ವ್ಯಕ್ತಿನೇ ಈ ಪರಿಹಾರವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಸಮಸ್ಯೆ ಇರುವಂಥ ವ್ಯಕ್ತಿಯ ಜನ್ಮವಾರದಂದು ನೀವು ಯಾವ ವಾರ ಹುಟ್ಟಿದ್ದೀರಾ ಅನ್ನೋದನ್ನು ನೋಡಿ. ಭಾನುವಾರ ಹುಟ್ಟಿದರೆ ಭಾನುವಾರ, ಸೋಮವಾರ ಹುಟ್ಟಿದರೆ ಸೋಮವಾರ, ವಾರಕ್ಕೊಂದ್ಸಲನೇ ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ. ಸಮಸ್ಯೆ ಇರುವಂಥ ವ್ಯಕ್ತಿ ಹುಟ್ಟಿದ ವಾರದಂದು ರಾತ್ರಿ ನೀವು ಮಲಗುವಾಗ ನಿಮ್ಮ ತಲೆ ದಿಶೆಯ ಕಡೆಗೆ ಲೋಟದಲ್ಲಿ ಅಲ್ಲ, ಚೆಂಬಿನಲ್ಲೂ ಕೂಡ ಅಲ್ಲ, ಒಂದು ಪಾತ್ರೆಯಲ್ಲಿ, ಅದು ಬಟ್ಟಲು ರೂಪದಲ್ಲಿದ್ದರೆ ತುಂಬ ಚೆನ್ನಾಗಿರ್ತದೆ, ಒಂದು ಪಾತ್ರೆಯಲ್ಲಿ, ಅದು ಸ್ಟೀಲು ಅಲ್ಯೂಮಿನಿಯಂ ಯಾವುದಿದ್ರೂ ಪರವಾಗಿಲ್ಲ, ಆ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ನಿಮ್ಮ ತಲೆ ದಿಶೆಯ ಕಡೆಗಿಟ್ಟು, ತಲೆಯ ಸೈಡ್ ಕಡೆಗಿಟ್ಟು ನೀವು ಮಲ್ಕೋಬೇಕು. ಈ ಪಾತ್ರೆಯ ಮೇಲೆ ಏನೂ ಮುಚ್ಚಬೇಡಿ, ಓಪನ್ ಇರಲಿ. ಈ ನೀರನ್ನು ಯಾವುದೇ ಕಾರಣಕ್ಕೂ ನೀವು ಸ್ನಾನಕ್ಕಾಗಿರಲಿ ಕುಡಿಯೋದಕ್ಕಾಗಿರಲಿ ಉಪಯೋಗಿಸಬಾರ್ದು. ಕೆಲವರು ಮಲಗುವಾಗ ರಾತ್ರಿ ಹೊತ್ತಲ್ಲಿ ನೀರನ್ನು ಇಟ್ಕೊಂಡು ಮಲಗ್ತಾರೆ, ಅದನ್ನು ಕುಡಿತಾರೆ. ಅದ್ರ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ಈ ಪಾತ್ರೆಯಲ್ಲಿ ಇರುವಂಥ ನೀರನ್ನು ನೀವು ಕುಡಿಬಾರ್ದು. ಮಾರನೇ ದಿನ ಬೆಳಿಗ್ಗೆ ಇದ್ದು ಈ ನೀರನ್ನು ಮನೆಯಿಂದ ಹೊರಭಾಗದಲ್ಲಿ ನೀವು ಚೆಲ್ಲಬೇಕು. ನೀವು ಗಿಡಗಳಿಗೆ ಚೆಲ್ತಿರೋ, ರಸ್ತೆನಲ್ಲಿ ಚೆಲ್ತಿರೋ, ಭೂಮಿ ಮೇಲೆ ಹಾಕ್ತಿರೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದನ್ನು ಮನೆಯಿಂದ ಹೊರಭಾಗದಲ್ಲೇ ಚೆಲ್ಲಬೇಕು. ಸರ್, ಮನೆಯಲ್ಲಿ ಸಿಂಕ್ ಇದೆ ಅದರಲ್ಲಿ ಹಾಕ್ಲಾ, ಮನೆಯಲ್ಲಿ ಟಾಯ್ಲೆಟ್ ಇದೆ ಮನೆಯಲ್ಲಿ ಅದರಲ್ಲಿ ಹಾಕ್ಲಾ ಅಂದರೆ ಇಲ್ಲ, ಮನೆಯಿಂದ ಹೊರಭಾಗದಲ್ಲಿ. ಕಾಂಪೌಂಡ್ ಒಳಗಡೆ, ಸರ್ ಕಾಂಪೌಂಡಲ್ಲಿ ಒಂದು ಮರ ಗಿರ ಇದೆ ಅಲ್ಲ ಹಾಕ್ಲಾ, ಖಂಡಿತ ಹಾಕಿ. ಮನೆಯಿಂದ ಹೊರಭಾಗದಲ್ಲಿ ಈ ನೀರನ್ನು ನೀವು ಚೆಲ್ಲಿ. ಪ್ರತಿ ಜನ್ಮವಾರದಂದು ಈ ಪ್ರಯೋಗವನ್ನು ನೀವು ಮಾಡ್ತಾ ಬನ್ನಿ. ಎಲ್ಲಿವರೆಗೂ ಸರ್? ನಿಮ್ಮ ಸಮಸ್ಯೆಗೊಂದು ದಾರಿ. ಸರ್, ಫಸ್ಟ್ ವೀಕೆ ಮಾಡಿದೆ, ನನಗೆ ಸಿಕ್ಬಿಡ್ತು, ಸಾಕ್ಬಿಡಿ, ಮುಗೀತು. ರಾತ್ರಿ ಮಲಗುವಾಗ ಮಾತ್ರ ನೀವು ನಿಮ್ಮ ಸಮಸ್ಯೆ ಏನು, ಅದಕ್ಕೇನು ದಾರಿ, ನನಗೊಂದು ದಾರಿ ಗೋಚರಿಸ್ತಾ ಇಲ್ಲ, ನನಗೊಂದು ದಾರಿ ಸಿಕ್ಕಿದ್ರೆ ಸಾಕು, ಇಂಥ ಒಂದು ಸಮಸ್ಯೆಯಿಂದ ನಾನು ನರಳ್ತಾ ಇದ್ದೀನಿ, ಇಂಥ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದೀನಿ, ಇದಕ್ಕೊಂದು ದಾರಿ ತೋರಿಸಿ ಅಂತ ಬೇಡ್ಕೊಂಡು ಮಲ್ಕೊಳ್ಳಿ. ಸಮಸ್ಯೆ ಒಂದೇ ಹೇಳಬೇಕು. ಇವತ್ತೊಂದು ಸಮಸ್ಯೆ ಹೇಳೋದು, ಬರುವಾರ ಒಂದು ಸಮಸ್ಯೆ ಹೇಳೋದು, ಆಚಿನ ವಾರದಲ್ಲಿ ಒಂದು ಸಮಸ್ಯೆ ಹೇಳೋದು ಕೆಲಸ ಮಾಡಲ್ಲ. ಒಂದೇ ಸಮಸ್ಯೆಯನ್ನು ಹೇಳಿ ಖಂಡಿತವಾಗಲೂ ಪರಿಹಾರ ಆಗುತ್ತೆ. ಇವಾಗ ಕೆಲವ್ರಿಗೊಂದು ಡೌಟು, ಸರ್ ಮಗಳಿಗೆ ಮದುವೆ ಆಗ್ತಾಯಿಲ್ಲ, ಮಗನಿಗೆ ಮದುವೆ ಆಗ್ತಾಯಿಲ್ಲ, ಇದು ನಮಗೂ ಕೂಡ ಒಂದು ಸಮಸ್ಯೆ ಅಲ್ವಾ? ಅವ್ರಿಗೆ ಬೇಕಾಗಿಲ್ಲ, ಅವ್ರು ಹೇಳ್ತಾರೆ ಇನ್ನೊಂದು 2 ವರ್ಷ ಬಿಟ್ಟು ನೋಡೋಣ ಬಿಡಮ್ಮ ಅಂತಾರೆ. ನನಗೆ ಸಮಸ್ಯೆ ಇದೆಯಲ್ವಾ ಅಂದರೆ ಖಂಡಿತವಾಗಲೂ ಈ ಪರಿಹಾರವನ್ನು ನೀವುಗಳು ಕೂಡ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಈ ಸಮಸ್ಯೆ ಇವ್ರಿಗೆ ಇವಾಗ ಒಂದು ಮದುವೆ ಆಗೋದಿದೆ, ಈ ಮದುವೆ ಆಗೋದಕ್ಕೆ ಏನಾದರೂ ಒಂದು ದಾರಿ, ಅವ್ರು ಒಪ್ಕೊಳ್ಳೋ ಥರ ಒಂದು ದಾರಿ, ಅಥವಾ ಅವ್ರಿಗೆ ಇಷ್ಟಪಡುವಂಥ ಗಂಡು ಅಥವಾ ಹೆಣ್ಣು ಬರುವಂಥ ಒಂದು ದಾರಿ. ಕೆಲವೊಂದು ಸಲ ನಮ್ಮ ಒಪ್ಪಿಗೆ ಇಲ್ಲ ಅಂದರೂ ಕೂಡ ಬಂದಾಗ ಯಾಕೋ ಖುಷಿ ಆಗುತ್ತೆ, ಇಷ್ಟಪಡುವಂಥ ಕೂಡ ಆಗ್ಬೋದು. ಸೊ ಈ ರೀತಿ ಅವರ ಒಂದು ಸಮಸ್ಯೆ ನಿವೃತ್ತಿ ಆಗೋದಕ್ಕೂ ಕೂಡ ನೀವು ಮಾಡಬಹುದು, ಇಲ್ಲ ಅಂತಲ್ಲ. ಆದರೆ ಸಂಬಂಧಗಳು ಅತಿ ಕಡಿಮೆ, ಅತಿ ಹತ್ತಿರದಲ್ಲಿರಬೇಕು. ಎಲ್ಲೋ ಇರುವಂಥ ವ್ಯಕ್ತಿಗೋಸ್ಕರ ನಾವು ಇಲ್ಲಿ ಕೂತ್ಕೊಂಡು ಪರಿಹಾರಗಳನ್ನ ಮಾಡಿದ್ರೆ ಕೆಲಸ ಮಾಡಲ್ಲ. ಮತ್ತು ಸಂಬಂಧಿತ ವ್ಯಕ್ತಿ ಏನಾದರೂ ಮಾಡಿದ್ರೆ ಇನ್ನೂ ಸೂಪರಾಗಿ ವರ್ಕೌಟ್ ಮಾಡುತ್ತೆ. ಈ ಪರಿಹಾರವನ್ನು ಮಾಡಿ ನೋಡಿ. ಇದೊಂದು ತಾಂತ್ರಿಕ ಪರಿಹಾರವಾಗಿದೆ. ಇದನ್ನು ಎಷ್ಟು ಸಲ ಮಾಡೋದು ಅಂದರೆ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ, ಸಮಸ್ಯೆಗೊಂದು ದಾರಿ ಸಿಗುವವರೆಗೂ ಸಾಕು. ಈ ಸಮಸ್ಯೆ ಇದೆ, ಇದಕ್ಕೊಂದು ದಾರಿ ಬೇಕು. ಆ ದಾರಿ ಸಿಗುವವರೆಗೂ ಈ ಪರಿಹಾರವನ್ನು ಮಾಡಿ. ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.